ಸ್ವಾತಂತ್ರ್ಯದ ಹೊಸ್ತಿಲಿನಿಂದ ಮತಪೆಟ್ಟಿಗೆಯವರೆಗೆ ಶಿಡ್ಲಘಟ್ಟದ ರಾಜಕೀಯ ಪಯಣ. ಶಿಡ್ಲಘಟ್ಟಕ್ಕೂ ಮಹಾತ್ಮ ಗಾಂಧೀಜಿ ಭೇಟಿ ಸ್ವತಂತ್ರ ಹೋರಾಟಗಾರರ ತ್ಯಾಗಕ್ಕೂ ಸಾಕ್ಷಿಯಾದ ನೆಲ. ಮೈಸೂರು ರಾಜ್ಯದಿಂದ ಕರ್ನಾಟಕದವರೆಗೆ ಬದಲಾಗುತ್ತಾ ಬಂದ ಕ್ಷೇತ್ರದ ರಾಜಕೀಯ ಇತಿಹಾಸ. ಹೌದು, ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಶಿಡ್ಲಘಟ್ಟದ ಇತಿಹಾಸವನ್ನು ಮೆಲುಕು ಹಾಕಿದರೆ ಈ ನೆಲ ಕೇವಲ ರೇಷ್ಮೆ ನಗರಿ ಎಂಬ ಹೆಗ್ಗಳಿಕೆಗೆ ಮಾತ್ರ ಸೀಮಿತವಾಗಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರರ ಹೆಜ್ಜೆ ಗುರುತುಗಳು, ಮಹಾತ್ಮ ಗಾಂಧೀಜಿಯವರ ಭೇಟಿ, ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಹೋರಾಟಗಾರರ ನೆನಪು ಹಾಗೂ ಸ್ವಾತಂತ್ರ್ಯದ ನಂತರ ಮತಪೆಟ್ಟಿಗೆಯ ಮೂಲಕ ನಡೆದ ರಾಜಕೀಯ ಬದಲಾವಣೆಗಳಿಗೆ ಶಿಡ್ಲಘಟ್ಟ ಸಾಕ್ಷಿಯಾಗಿದೆ. ಮೈಸೂರು ರಾಜ್ಯದ ಅವಧಿಯಿಂದ ಇಂದಿನ ಕರ್ನಾಟಕದವರೆಗೆ ಕ್ಷೇತ್ರದ ರಾಜಕೀಯ ಪಯಣವು ಹಲವು ತಿರುವುಗಳನ್ನು ಕಂಡಿದ್ದು, ಜನರು ವಿವಿಧ ಪಕ್ಷಗಳು ಹಾಗೂ ನಾಯಕರಿಗೆ ಅವಕಾಶ ನೀಡುತ್ತಾ ಬಂದಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಶಿಡ್ಲಘಟ್ಟ ರಾಷ್ಟ್ರ ಚಳುವಳಿಯೊಂದಿಗೆ ಸಂಪರ್ಕ ಹೊಂದಿತ್ತು. 1936ರಲ್ಲಿ ಮಹಾತ್ಮ ಗಾಂಧೀಜಿ ಹರಿಜನ ನಿಧಿ ಸಂಗ್ರಹಣೆಗಾಗಿ ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಶಿಡ್ಲಘಟ್ಟಕ್ಕೆ ಭೇಟಿ ನೀಡಿದ್ದರು. ಆಗ ಶಿಡ್ಲಘಟ್ಟ ಪುರಸಭೆಯ ಉಪಾಧ್ಯಕ್ಷರಾಗಿದ್ದ ಬಿ. ವಿರೂಪಾಕ್ಷಪ್ಪ ಅವರು ಗಾಂಧೀಜಿಗೆ ಬೆಳ್ಳಿ ನಾಣ್ಯಗಳ ಗಂಟನ್ನು ಅರ್ಪಿಸಿದ್ದರು. ಪುರಸಭೆಯ ವತಿಯಿಂದ ಮಾನಪತ್ರವನ್ನು ಸಲ್ಲಿಸಲಾಗಿತ್ತು ಎಂಬ ಉಲ್ಲೇಖಗಳಿವೆ. ಗಾಂಧೀಜಿಯವರ ಹೆಜ್ಜೆ ಈ ಮಣ್ಣಿನ ಮೇಲೆ ಬಿದ್ದಿರುವುದು ಶಿಡ್ಲಘಟ್ಟದ ಸ್ವಾತಂತ್ರ್ಯ ಪೂರ್ವ ಇತಿಹಾಸದ ಪ್ರಮುಖ ಅಧ್ಯಾಯವಾಗಿದೆ. ಸ್ವಾತಂತ್ರ್ಯ ದೊರೆಯುವ ಮುನ್ನ ಹಾಗೂ ದೊರೆತ ಸಂದರ್ಭದಲ್ಲಿ ಶಿಡ್ಲಘಟ್ಟದ ಜನರು ದೇಶದ ರಾಜಕೀಯ ಬೆಳವಣಿಗೆಗೆ ಸ್ಪಂದಿಸಿದ್ದರು. 1947ರಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ನಡೆದ ಹೋರಾಟದ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಕಚೇರಿ ಮೇಲೆ ರಾಷ್ಟ್ರಧ್ವಜ ಹಾರಿಸಲು ಹೋರಾಟಗಾರರು ಮುಂದಾದಾಗ ಪೊಲೀಸ್ ಗೋಲಿಬಾರಿನಲ್ಲಿ ಭಕ್ತರಹಳ್ಳಿಯ ವೆಂಕಟರಮಣಪ್ಪ ಮತ್ತು ಕುಂಬಾರ ದೊಡ್ಡನಾರಾಯಣಪ್ಪ ಎಂಬ ದೇಶಭಕ್ತರು ವೀರಮರಣ ಹೊಂದಿದ್ದರು ಎಂಬ ಸ್ಥಳೀಯ ಇತಿಹಾಸದ ದಾಖಲೆಗಳಿವೆ. ಹಲವರು ಜೈಲು ಸೇರಿದ್ದರು ಎಂಬ ಉಲ್ಲೇಖಗಳು ಸಹ ಇವೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ಭಾಗದ ಜನರು ತಮ್ಮದೇ ಆದ ಕೊಡುಗೆ ನೀಡಿದ್ದರು ಎನ್ನುವುದಕ್ಕೆ ಈ ಘಟನೆಗಳು ಸಾಕ್ಷಿಯಾಗಿವೆ. ದೇಶ ಸ್ವತಂತ್ರವಾದ ನಂತರ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಲಗೊಳ್ಳುತ್ತಿದ್ದಂತೆ ಶಿಡ್ಲಘಟ್ಟದ ರಾಜಕೀಯ ಪಯಣವು ಹೊಸ ಅಧ್ಯಾಯಕ್ಕೆ ಕಾಲಿಟ್ಟಿತು. ಇಲ್ಲಿನ ಚುನಾವಣೆ ಇತಿಹಾಸವನ್ನು ಗಮನಿಸಿದರೆ 1957ರಲ್ಲಿ ಇಂದಿನ ರೀತಿ ಪ್ರತ್ಯೇಕ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಇರಲಿಲ್ಲ. ಆಗ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಎಂಬ ದ್ವಿಸದಸ್ಯ ವಿಧಾನಸಭಾ ಕ್ಷೇತ್ರವಿತ್ತು. ಮೈಸೂರು ರಾಜ್ಯದ 1952ರ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಕಾಂಗ್ರೆಸ್ನ ಜಿ. ಪಾಪಣ್ಣ ಮತ್ತು ಎ. ಮುನಿಯಪ್ಪ ಇಬ್ಬರು ಶಾಸಕರಾಗಿ ಆಯ್ಕೆಯಾಗಿದ್ದರು. 1952ರ ಚುನಾವಣೆಯಲ್ಲಿ ಜಿ. ಪಾಪಣ್ಣ ಅವರು 22,982 ಮತಗಳನ್ನು ಪಡೆದಿದ್ದರು. ಇದು 26.80% ಮತವಾಗಿತ್ತು. ಮತ್ತೊಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಎ. ಮುನಿಯಪ್ಪ ಅವರು 22,666 ಮತಗಳನ್ನು ಪಡೆದು 26.43% ಮತ ಗಳಿಸಿದ್ದರು. 2 ಸ್ಥಾನಗಳಿದ್ದ ಕಾರಣ ಇಬ್ಬರು ಅಭ್ಯರ್ಥಿಗಳು ಶಾಸಕರಾಗಿ ಆಯ್ಕೆಯಾಗಿದ್ದರು. ಹೀಗಾಗಿ ಆ ಚುನಾವಣೆಯಲ್ಲಿ ಒಬ್ಬರನ್ನು ವಿಜೇತ ಮತ್ತೊಬ್ಬರನ್ನು 2ನೇ ಸ್ಥಾನ ಪಡೆದ ಅಭ್ಯರ್ಥಿ ಎಂದು ಪರಿಗಣಿಸುವಂತಿಲ್ಲ. ಜಿ. ಪಾಪಣ್ಣ ಮತ್ತು ಎ. ಮುನಿಯಪ್ಪ ಇಬ್ಬರು 1952ರಿಂದ 1957ರವರೆಗೆ ದ್ವಿಸದಸ್ಯ ಕ್ಷೇತ್ರವನ್ನು ಪ್ರತಿನಿಧಿಸಿದ ಶಾಸಕರಾಗಿದ್ದರು. ನಂತರ ಕ್ಷೇತ್ರದ ರಚನೆಯಲ್ಲಿ ಬದಲಾವಣೆಯಾಗಿ 1957ರಿಂದ ಪ್ರತ್ಯೇಕ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂತು. 1957ರಲ್ಲಿ ಪ್ರತ್ಯೇಕ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಜೆ. ವೆಂಕಟಪ್ಪ ಅವರು ಗೆಲುವು ಸಾಧಿಸಿದರು. ಅವರು 17,490 ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ಎಸ್. ಆವಲರೆಡ್ಡಿ 12,230 ಮತಗಳನ್ನು ಪಡೆದರು. ಜೆ. ವೆಂಕಟಪ್ಪ ಅವರು 5,260 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಈ ಮೂಲಕ ಪ್ರತ್ಯೇಕ ಶಿಡ್ಲಘಟ್ಟ ಕ್ಷೇತ್ರದ ಮೊದಲ ಶಾಸಕರಾಗಿ ಜೆ. ವೆಂಕಟಪ್ಪ ಹೊರಹೊಮ್ಮಿದರು. 1962ರಲ್ಲಿ ಕಾಂಗ್ರೆಸ್ನ ಎಸ್. ಆವಲರೆಡ್ಡಿ ಅವರು ಮತ್ತೆ ಚುನಾವಣೆ ಕಣಕ್ಕಿಳಿದು 21,696 ಮತಗಳನ್ನು ಪಡೆದು ಗೆಲುವು ಸಾಧಿಸಿದರು. ಅವರು ಸಮೀಪದ ಎದುರಾಳಿ ಪಕ್ಷೇತರ ಜೆ. ವೆಂಕಟಪ್ಪ 15,989 ಮತಗಳನ್ನು ಪಡೆದರು. ಆವಲರೆಡ್ಡಿ ಅವರು 5,707 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. 1957ರಲ್ಲಿ ಸೋತಿದ್ದ ಆವಲರೆಡ್ಡಿ 5 ವರ್ಷಗಳ ಬಳಿಕ ಕ್ಷೇತ್ರವನ್ನು ಕಾಂಗ್ರೆಸ್ ಪರವಾಗಿ ಮರಳಿ ಪಡೆದರು. 1967ರಲ್ಲಿ ಕಾಂಗ್ರೆಸ್ನ ಬಿ. ವೆಂಕಟರಾಯಪ್ಪ ಅವರು 21,908 ಮತಗಳನ್ನು ಪಡೆದು ಶಾಸಕರಾದರು. ಅವರ ಸಮೀಪದ ಎದುರಾಳಿ ಪಕ್ಷೇತರ ಜಿ. ಪಾಪಣ್ಣ 18,422 ಮತಗಳನ್ನು ಪಡೆದಿದ್ದರು. ಇನ್ನು ಕೇವಲ 3,486 ಮತಗಳ ಅಂತರದಲ್ಲಿ ಫಲಿತಾಂಶ ಹೊರಬಂದಿತ್ತು.
ವಿಶೇಷವೇನೆಂದರೆ 1952ರಲ್ಲಿ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ದ್ವಿಸದಸ್ಯ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಾಸಕರಾಗಿದ್ದ ಜಿ ಪಾಪಣ್ಣ ಅವರು ಸುಮಾರು 15 ವರ್ಷಗಳ ಬಳಿಕ ಮತ್ತೆ ಶಿಡ್ಲಘಟ್ಟದ ಚುನಾವಣಾ ಕಣಕ್ಕೆ ಮರಳಿದ್ದರು. ಆದರೆ ಆ ಬಾರಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 2ನೇ ಸ್ಥಾನ ಪಡೆದಿದ್ದರು. 1972ರಲ್ಲಿ ಕಾಂಗ್ರೆಸ್ನ ಜೆ ವೆಂಕಟಪ್ಪ ಅವರು ಮತ್ತೊಮ್ಮೆ ಶಿಡ್ಲಘಟ್ಟದ ಶಾಸಕರಾದರು. ಅವರು 31,308 ಮತಗಳನ್ನು ಪಡೆದರೆ ಪಕ್ಷೇತರ ಅಭ್ಯರ್ಥಿ ಬಿ ವೆಂಕಟರಾಯಪ್ಪ 16,874 ಮತಗಳನ್ನು ಪಡೆದರು. ಜೆ ವೆಂಕಟಪ್ಪ ಅವರು 14,434 ಮತಗಳ ಭರ್ಜರಿ ಅಂತರದಿಂದ ಗೆಲುವು ಸಾಧಿಸಿದರು. ಈ ಚುನಾವಣೆಯಲ್ಲಿ ಜಿ ಪಾಪಣ್ಣ ಅವರು ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 3,299 ಮತಗಳನ್ನು ಪಡೆದಿದ್ದರು. 1978ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಐ ಪಕ್ಷದಿಂದ ಎಸ್ ಮುನಿಶಾಮಪ್ಪ ಅವರು 34,683 ಮತಗಳನ್ನು ಪಡೆದು ಗೆಲುವು ಸಾಧಿಸಿದರು. ಜನತಾ ಪಕ್ಷದ ಇ ವೆಂಕಟರಾಯಪ್ಪ 27,106 ಮತಗಳನ್ನು ಪಡೆದು 2ನೇ ಸ್ಥಾನದಲ್ಲಿದ್ದರು. ಎಸ್ ಮುನಿಶಾಮಪ್ಪ ಅವರು 7,577 ಮತಗಳ ಅಂತರದಿಂದ ಗೆದ್ದರು. ಈ ಚುನಾವಣೆಯಲ್ಲಿ ಜಿ ಪಾಪಣ್ಣ ಅವರು ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 3,205 ಮತಗಳನ್ನು ಪಡೆದಿದ್ದರು. 1983ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ವಿ ಮುನಿಯಪ್ಪ ಅವರು 34,757 ಮತಗಳನ್ನು ಪಡೆದು ಶಾಸಕರಾದರು. ಅವರ ಸಮೀಪದ ಎದುರಾಳಿ ಪಕ್ಷೇತರ ಎಸ್ ಮುನಿಶಾಮಪ್ಪ ಅವರು 32,244 ಮತಗಳನ್ನು ಪಡೆದಿದ್ದರು. ಕೇವಲ 2,513 ಮತಗಳ ಅಂತರದಲ್ಲಿ ವಿ ಮುನಿಯಪ್ಪ ಗೆಲುವು ಸಾಧಿಸಿದ್ದರು. ಶಿಡ್ಲಘಟ್ಟದ ಚುನಾವಣಾ ಇತಿಹಾಸದಲ್ಲಿ ಅತ್ಯಂತ ಪೈಪೋಟಿಯ ಫಲಿತಾಂಶಗಳಲ್ಲಿ ಇದು ಒಂದಾಗಿದೆ. ಇನ್ನು 1985ರಲ್ಲಿ ನಡೆದ ಚುನಾವಣೆಯಲ್ಲಿ ರಾಜಕೀಯ ಚಿತ್ರಣ ಬದಲಾಯಿತು. ಜನತಾ ಪಕ್ಷದ ಎಸ್ ಮುನಿಶಾಮಪ್ಪ ಅವರು 44,199 ಮತಗಳನ್ನು ಪಡೆದು ಗೆಲುವು ಸಾಧಿಸಿದರು. ಕಾಂಗ್ರೆಸ್ನ ವಿ ಮುನಿಯಪ್ಪ ಅವರು 33,998 ಮತಗಳನ್ನು ಪಡೆದರು. ಎಸ್ ಮುನಿಶಾಮಪ್ಪ ಅವರು 10,201 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಇನ್ನು 1989ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ವಿ ಮುನಿಯಪ್ಪ ಅವರು ಭರ್ಜರಿ ಗೆಲುವು ಸಾಧಿಸಿದರು. ಅವರು 52,870 ಮತಗಳನ್ನು ಪಡೆದರೆ ಜನತಾದಳದ ಎಸ್ ಮುನಿಶಾಮಪ್ಪ ಅವರು 27,798 ಮತಗಳನ್ನು ಪಡೆದರು. ಬರೋಬ್ಬರಿ 25,072 ಮತಗಳ ಅಂತರದಲ್ಲಿ ವಿ ಮುನಿಯಪ್ಪ ಅವರು ಗೆಲುವು ಸಾಧಿಸಿದರು. 1994ರ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ನ ವಿ ಮುನಿಯಪ್ಪ ಗೆಲುವು ಸಾಧಿಸಿದರು. ಅವರು 45,679 ಮತಗಳನ್ನು ಪಡೆದರೆ ಜನತಾದಳದ ಎಸ್ ಮುನಿಶಾಮಪ್ಪ 38,692 ಮತಗಳನ್ನು ಪಡೆದರು. ಗೆಲುವಿನ ಅಂತರ 6,987 ಮತಗಳು. 1999ರಲ್ಲಿ ಕಾಂಗ್ರೆಸ್ನ ವಿ ಮುನಿಯಪ್ಪ ಅವರು 60,514 ಮತಗಳನ್ನು ಪಡೆದು ಶಾಸಕರಾದರು. ಜನತಾದಳದ ಎಸ್ ಮುನಿಶಾಮಪ್ಪ 48,049 ಮತಗಳನ್ನು ಪಡೆದರು. ವಿ ಮುನಿಯಪ್ಪ ಅವರು 12,465 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. 2004ರ ಚುನಾವಣೆಯಲ್ಲಿ ಶಿಡ್ಲಘಟ್ಟದಲ್ಲಿ ಮತ್ತೆ ರಾಜಕೀಯ ಬದಲಾವಣೆ ಕಂಡುಬಂತು. ಜೆಡಿಎಸ್ನ ಎಸ್ ಮುನಿಶಾಮಪ್ಪ ಅವರು 60,392 ಮತಗಳನ್ನು ಪಡೆದು ಗೆದ್ದರೆ ಕಾಂಗ್ರೆಸ್ನ ವಿ ಮುನಿಯಪ್ಪ ಅವರು 52,875 ಮತಗಳನ್ನು ಪಡೆದರು. ಎಸ್ ಮುನಿಶಾಮಪ್ಪ ಅವರ ಗೆಲುವಿನ ಅಂತರ 7,447 ಮತಗಳು. 2008ರಲ್ಲಿ ಕಾಂಗ್ರೆಸ್ನ ವಿ ಮುನಿಯಪ್ಪ ಅವರು ಮತ್ತೆ ಕ್ಷೇತ್ರವನ್ನು ಗೆದ್ದರು. ಅವರಿಗೆ 65,939 ಮತಗಳು ಬಂದರೆ ಜೆಡಿಎಸ್ನ ಎಂ ರಾಜಣ್ಣ 59,437 ಮತಗಳನ್ನು ಪಡೆದರು. ಕೇವಲ 6,502 ಮತಗಳ ಅಂತರದಲ್ಲಿ ವಿ ಮುನಿಯಪ್ಪ ಗೆಲುವು ಸಾಧಿಸಿದರು. 2013ರಲ್ಲಿ ಜೆಡಿಎಸ್ನ ಎಂ ರಾಜಣ್ಣ ಅವರು 77,931 ಮತಗಳನ್ನು ಪಡೆದು ಗೆಲುವು ಸಾಧಿಸಿದರು. ಕಾಂಗ್ರೆಸ್ನ ವಿ ಮುನಿಯಪ್ಪ 62,452 ಮತಗಳನ್ನು ಪಡೆದರು. ರಾಜಣ್ಣ ಅವರು 15,479 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಇನ್ನು 2018ರಲ್ಲಿ ನಡೆದ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ನ ವಿ ಮುನಿಯಪ್ಪ ಅವರು ಕ್ಷೇತ್ರವನ್ನು ಗೆದ್ದರು. ಅವರು 76,240 ಮತಗಳನ್ನು ಪಡೆದರೆ ಜೆಡಿಎಸ್ನ ಬಿ ಎನ್ ರವಿಕುಮಾರ್ ಅವರು 66,531 ಮತಗಳನ್ನು ಪಡೆದರು. ವಿ ಮುನಿಯಪ್ಪ ಅವರು 9,709 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಶಿಡ್ಲಘಟ್ಟದ ರಾಜಕೀಯ ಚಿತ್ರಣ ಮತ್ತೊಮ್ಮೆ ಬದಲಾಯಿತು. ಜೆಡಿಎಸ್ನ ಬಿ ಎನ್ ರವಿಕುಮಾರ್ ಅವರು 68,932 ಮತಗಳನ್ನು ಪಡೆದು ಗೆಲುವು ಸಾಧಿಸಿದರೆ ಪಕ್ಷೇತರ ಅಭ್ಯರ್ಥಿ ಪುಟ್ಟು ಆಂಜಿನಪ್ಪ 52,160 ಮತಗಳನ್ನು ಪಡೆದು 2ನೇ ಸ್ಥಾನ ಪಡೆದರು. ಬಿ ಎನ್ ರವಿಕುಮಾರ್ ಅವರು 16,772 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಕಾಂಗ್ರೆಸ್ನ ಬಿ ವಿ ರಾಜೇಗೌಡ,
ಬಿಜೆಪಿಯ ಸಿಕಲ್ ರಾಮಚಂದ್ರಗೌಡ ಸೇರಿದಂತೆ ಹಲವು ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದರು. 1952ರಿಂದ 2023ರವರೆಗೆ ಶಿಡ್ಲಘಟ್ಟದ ಚುನಾವಣಾ ಇತಿಹಾಸವನ್ನು ಗಮನಿಸಿದರೆ ರಾಜಕೀಯ ಪಕ್ಷಗಳ ಏರಿಳಿತ ಹಾಗೂ ಮತದಾರರ ಆಯ್ಕೆಯ ಬದಲಾವಣೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಆರಂಭದಲ್ಲಿ ಕಾಂಗ್ರೆಸ್ನ ಪ್ರಭಾವವಿದ್ದ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಗಳಿಗೂ ಜನರು ಅವಕಾಶ ನೀಡಿದ್ದಾರೆ. ನಂತರ ಜನತಾ ಪಕ್ಷ, ಜನತಾದಳ ಹಾಗೂ ಜೆಡಿಎಸ್ಗಳಿಗೂ ಕ್ಷೇತ್ರವನ್ನು ಪ್ರತಿನಿಧಿಸುವ ಅವಕಾಶ ಸಿಕ್ಕಿದೆ. ಕಾಂಗ್ರೆಸ್ನ ವಿ. ಮುನಿಯಪ್ಪ ಅವರು ಹಲವು ಬಾರಿ ಗೆದ್ದು ಕ್ಷೇತ್ರದ ದೀರ್ಘಕಾಲದ ಪ್ರಮುಖ ರಾಜಕೀಯ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ಶಿಡ್ಲಘಟ್ಟದ ಚುನಾವಣಾ ಇತಿಹಾಸದಲ್ಲಿ ಜೆ. ವೆಂಕಟಪ್ಪ ಅವರು 1957ರಲ್ಲಿ ಪಕ್ಷೇತರರಾಗಿ ಹಾಗೂ 1972ರಲ್ಲಿ ಕಾಂಗ್ರೆಸ್ನಿಂದ ಗೆದ್ದು 2 ವಿಭಿನ್ನ ಅವಧಿಗಳಲ್ಲಿ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಎಸ್. ಆವಲರೆಡ್ಡಿ 1962ರಲ್ಲಿ ಕಾಂಗ್ರೆಸ್ನಿಂದ ಗೆದ್ದರು. ಬಿ. ವೆಂಕಟರಾಯಪ್ಪ 1967ರಲ್ಲಿ ಕಾಂಗ್ರೆಸ್ನಿಂದ ಗೆಲುವು ಸಾಧಿಸಿದರು. ಎಸ್. ಮುನಿಶಾಮಪ್ಪ 1978ರಲ್ಲಿ ಕಾಂಗ್ರೆಸ್ ಐ ಪಕ್ಷದಿಂದ, 1985ರಲ್ಲಿ ಜನತಾ ಪಕ್ಷ ಹಾಗೂ 2004ರಲ್ಲಿ ಜೆಡಿಎಸ್ನಿಂದ ಗೆದ್ದು ವಿಭಿನ್ನ ರಾಜಕೀಯ ಪಕ್ಷಗಳ ಮೂಲಕ ಶಿಡ್ಲಘಟ್ಟವನ್ನು ಪ್ರತಿನಿಧಿಸಿದ ನಾಯಕರಾಗಿದ್ದಾರೆ. ವಿ. ಮುನಿಯಪ್ಪ ಅವರು 1983, 1989, 1994, 2008, 2018ರಲ್ಲಿ ಗೆದ್ದು ಹಲವು ಬಾರಿ ಕ್ಷೇತ್ರದ ಶಾಸಕರಾಗಿದ್ದಾರೆ. ವಿ. ಮುನಿಯಪ್ಪ 1999ರಲ್ಲಿ ಕಾಂಗ್ರೆಸ್ನಿಂದ ಗೆದ್ದರೆ ಎಂ. ರಾಜಣ್ಣ 2013ರಲ್ಲಿ ಜೆಡಿಎಸ್ನಿಂದ ಗೆಲುವು ಸಾಧಿಸಿದರು. 2023ರಲ್ಲಿ ಬಿ. ಎನ್. ರವಿಕುಮಾರ್ ಜೆಡಿಎಸ್ನಿಂದ ಗೆದ್ದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರಸ್ತುತ ಶಾಸಕರಾಗಿದ್ದಾರೆ. ಈ 7 ದಶಕಗಳ ಚುನಾವಣಾ ಪಯಣದಲ್ಲಿ ಕೆಲವು ಚುನಾವಣೆಗಳ ಅತ್ಯಂತ ಸಮೀಪದ ಪೈಪೋಟಿಗೆ ಸಾಕ್ಷಿಯಾಗಿವೆ. 1983ರಲ್ಲಿ ವಿ. ಮುನಿಯಪ್ಪ ಕೇವಲ 2513 ಮತಗಳ ಅಂತರದಲ್ಲಿ ಗೆದ್ದರೆ 1967ರಲ್ಲಿ ಬಿ. ವೆಂಕಟರಾಯಪ್ಪ 3486 ಮತಗಳ ಅಂತರದಲ್ಲಿ ಗೆದ್ದಿದ್ದರು. ಮತ್ತೊಂದೆಡೆ 1989ರಲ್ಲಿ ವಿ. ಮುನಿಯಪ್ಪ 25072 ಮತಗಳ ಭರ್ಜರಿ ಅಂತರದಲ್ಲಿ ಗೆದ್ದಿದ್ದರು. 2023ರಲ್ಲಿ ಬಿ. ಎನ್. ರವಿಕುಮಾರ್ 16772 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದರು. ಈ ಅಂಕಿಅಂಶಗಳು ಶಿಡ್ಲಘಟ್ಟದ ರಾಜಕೀಯದಲ್ಲಿ ಮತದಾರರ ಒಲವು ಕಾಲಕಾಲಕ್ಕೆ ಹೇಗೆ ಬದಲಾಗುತ್ತಾ ಬಂದಿದೆ ಎಂಬುದನ್ನು ತೋರಿಸುತ್ತದೆ. ಒಟ್ಟಾರೆ ಶಿಡ್ಲಘಟ್ಟದ ರಾಜಕೀಯ ಇತಿಹಾಸ ಕೇವಲ ಚುನಾವಣಾ ಗೆಲುವು ಸೋಲಿನ ಅಂಕಿಅಂಶಗಳಲ್ಲ. ಇದರ ಹಿಂದೆ ಸ್ವಾತಂತ್ರ್ಯ ಹೋರಾಟದ ತ್ಯಾಗ, ಪ್ರಜಾಪ್ರಭುತ್ವದ ಆರಂಭ, ಮತದಾನದ ಹಕ್ಕಿನ ವಿಸ್ತರಣೆ ಹಾಗೂ ಜನರ ರಾಜಕೀಯ ಜಾಗೃತಿಯ ಹಲವು ಹಂತಗಳಿವೆ. 1952ರಲ್ಲಿ ದ್ವಿಸದಸ್ಯ ಕ್ಷೇತ್ರದ ಜಿ. ಪಾಪಣ್ಣ ಮತ್ತು ಎ. ಮುನಿಯಪ್ಪ ಅವರನ್ನು ಆಯ್ಕೆ ಮಾಡಿದ ಮತದಾರರಿಂದ ಹಿಡಿದು 2023ರಲ್ಲಿ ಬಿ. ಎನ್. ರವಿಕುಮಾರ್ ಅವರನ್ನು ಆಯ್ಕೆ ಮಾಡಿದ ಮತದಾರರವರೆಗೆ ಹಲವು ತಲೆಮಾರುಗಳು ತಮ್ಮ ಪ್ರತಿನಿಧಿಗಳನ್ನು ಮತದಾನದ ಮೂಲಕ ಆಯ್ಕೆ ಮಾಡಿವೆ. ಇಂದು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಶಿಡ್ಲಘಟ್ಟದ ಶಾಲೆಗಳು, ಸರ್ಕಾರಿ ಕಚೇರಿಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ರಾಷ್ಟ್ರಧ್ವಜ ಹಾರಿಸುವಾಗ ಆ ಧ್ವಜಕ್ಕಾಗಿ ಹೋರಾಡಿದವರ ತ್ಯಾಗವನ್ನು ಸ್ಮರಿಸುವುದರ ಜೊತೆಗೆ ಈ ನೆಲದ ಪ್ರಜಾಪ್ರಭುತ್ವದ ಪಯಣವನ್ನು ನೆನಪಿಸಿಕೊಳ್ಳಬೇಕಾಗಿದೆ. ಗಾಂಧೀಜಿ ಹೆಜ್ಜೆ ಇಟ್ಟ ನೆಲ, ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಾರರು ತ್ಯಾಗ ಮಾಡಿದ ನೆಲ, ನಂತರ ಮತಪೆಟ್ಟಿಗೆಯ ಮೂಲಕ ತನ್ನ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡ ನೆಲ ಎಂಬ ಹೆಗ್ಗಳಿಕೆಗೆ ಶಿಡ್ಲಘಟ್ಟಕ್ಕಿದೆ. ಸ್ವಾತಂತ್ರ್ಯ ಎನ್ನುವುದು ಕೇವಲ ಬ್ರಿಟಿಷರ ಆಡಳಿತದಿಂದ ದೇಶಮುಕ್ತವಾದ ದಿನದ ನೆನಪು ಮಾತ್ರವಲ್ಲ. ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಹಕ್ಕು ದೊರೆತಿರುವುದು ಕೂಡ ಸ್ವಾತಂತ್ರ್ಯದ ಮಹತ್ವದ ಫಲ. ಶಿಡ್ಲಘಟ್ಟದ 7 ದಶಕಗಳ ಚುನಾವಣಾ ಇತಿಹಾಸ ಇದಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗದಿಂದ ಪಡೆದ ಸ್ವಾತಂತ್ರ್ಯ, ಮತದಾನದ ಹಕ್ಕಿನ ಮೂಲಕ ಬಲಗೊಂಡ ಪ್ರಜಾಪ್ರಭುತ್ವ, ಈ ಎರಡರ ಹೆಜ್ಜೆ ಗುರುತುಗಳನ್ನು ಹೊತ್ತಿರುವ ಶಿಡ್ಲಘಟ್ಟದ ಮಣ್ಣಿಗೆ ಸ್ವಾತಂತ್ರ್ಯೋತ್ಸವದಂದು ವಿಶೇಷ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ಧನ್ಯವಾದಗಳು.